ಎಷ್ಟು ಜನ ನಾನ್ ವರ್ಕರ್ಸ್ ಇದ್ದಾರೆ? ಮೇಲ್ ನಾನ್ ವರ್ಕರ್ಸ್ ಎಷ್ಟಪ್ಪ ಅಂದರೆ 18 crore ಅಲ್ವಾ. ನೆಕ್ಸ್ಟ್ ಫೀಮೇಲ್ ಎಷ್ಟು ಜನ ಇದ್ದಾರೆ? 25 crore ನಾನ್ ವರ್ಕರ್ಸ್. ಹಾಗಾದರೆ ಆಲ್ ಟುಗೆದರ್ ರೂರಲ್ ಏರಿಯಾದಲ್ಲಿ ನಾನ್ ವರ್ಕರ್ಸ್ ನಂಬರ್ಸ್ ಎಷ್ಟು ಅಂದರೆ 43 crores. ಓಕೆ, ಸೊ ಅದೇ ಥರ ಇಲ್ಲಿ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಅರ್ಬನ್ ಏರಿಯಾ ತೊಗೊಂಡ್ರೆ ಅಥವಾ ಅರ್ಬನ್ ಲೊಕೇಶನ್ ತೊಗೊಂಡ್ರೆ ಥರ್ಡ್ ರೋ ಅಲ್ಲಿ ನಾವು ನೋಡ್ಬೋದು ಇಲ್ಲಿ ಅಲ್ವಾ. ಸೊ ಇಲ್ಲಿ ನಮಗೇನು ಸಿಗ್ತಾ ಇದೆ ಅಂದರೆ ನಂಬರ್ ಆಫ್ ಮೇಲ್ ವರ್ಕರ್ಸ್ ಆ್ಯಂಡ್ ನಾನ್ ವರ್ಕರ್ಸ್ ಎಷ್ಟಿದ್ದಾರಪ್ಪ? ಮೇಲ್ ವರ್ಕರ್ಸ್ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂದರೆ 8 crore ಇದ್ದಾರೆ ಅಲ್ವಾ. ನೆಕ್ಸ್ಟ್ ಫೀಮೇಲ್ ವರ್ಕರ್ಸ್ ಎಷ್ಟು ಜನ ಇದ್ದಾರೆ ಅರ್ಬನ್ ಏರಿಯಾದಲ್ಲಿ? 1 crore. ಓಕೆ, ದೆನ್ ಟೋಟಲ್ ಆಫ್ ವರ್ಕರ್ಸ್ ಇನ್ ಅರ್ಬನ್ ಏರಿಯಾ ಎಷ್ಟಾಗುತ್ತೆ? 9 crore ಅಲ್ವಾ. ಹಾಗಾದರೆ ನಂಬರ್ ಆಫ್ ನಾನ್ ವರ್ಕರ್ಸ್ ನೋಡೋಣ. ಈಗ ನಾನ್ ವರ್ಕರ್ಸ್ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂದರೆ ಮೇಲ್ ನಾನ್ ವರ್ಕರ್ಸ್ 7 crore. ಓಕೆ, ದೆನ್ ಫೀಮೇಲ್ ನಾನ್ ವರ್ಕರ್ಸ್ ಎಷ್ಟು ಜನ ಇದ್ದಾರೆ? 12 crores. ದೆನ್ ಟೋಟಲಿ ವಾಟ್ ಈಸ್ ದ ಪಾಪ್ಯುಲೇಷನ್ ಇನ್ ಅರ್ಬನ್ ಏರಿಯಾ ಅಂತ ತಗೊಂಡಾಗ ಇದನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ಅವಾಗಲ್ಲಿ 28 crores ಅಂತ ಬರುತ್ತೆ ಅಲ್ವಾ. ಸೊ ಆಲ್ ಟುಗೆದರ್ ಇಫ್ ಯು ಆ್ಯಡ್ ದಿಸ್, ಇಲ್ಲಿ ನಾವು ವರ್ಕರ್ಸನ್ನು ಅಗೇನ್ ವರ್ಕರನ್ನು ನಾವಿಲ್ಲಿ ಮೇನ್ ವರ್ಕರ್ ಎಷ್ಟು, ಮಾರ್ಜಿನಲ್ ವರ್ಕರ್ ಏನು ಅಂತ ಸಬ್ ಡಿವೈಡ್ ಮಾಡ್ಕೊಂಬಿಟ್ಟು ಸಬ್ ಡಿವಿಷನ್ ಮಾಡಿ ಬರೆದಿದ್ದೀವಿ ವ್ಯಾಲ್ಯೂಸ್. ಗೊತ್ತಾಯ್ತಾ? ಸೊ ಈ ರೀತಿ ನಾವಿಲ್ಲಿ ರೋ ಹೆಡ್ಡಿಂಗ್ಸ್ನ ಸ್ಟಬ್ಸ್ ಅಂತ ಕೂಡ ಕರಿಬೋದು, ಕಾಲಮ್ ಹೆಡ್ಡಿಂಗ್ಸ್ನ ಕ್ಯಾಪ್ಷನ್ಸ್ ಅಂತ ಕರಿತೀವಿ. ಯೂನಿಟ್ ಅಂದರೆ ಇಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ನ ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ಎಕ್ಸ್ಪ್ರೆಸ್ಸಿಂಗ್ ದ್ಯಾಟ್ ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್ ಅಂತ ಹೇಳ್ತಿದ್ದೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಇನ್ನೊಂದು ಲೇಬಲ್ ಮಾಡಿದ್ದೀವಿ, ಏನಪ್ಪ ಅಂದರೆ ಬಾಡಿ ಆಫ್ ದ ಟೇಬಲ್. ಅದರ್ ಪಾರ್ಟ್ ವಿ ಹ್ಯಾವ್ ವಿಚ್ ಇಸ್ ರಿಲೇಟೆಡ್ ಟು ದ ಟೇಬಲ್, ದಟ್ ಈಸ್ ಬಾಡಿ ಆಫ್ ದ ಟೇಬಲ್. ಹಾಗಾದ್ರೆ ಇದಿಷ್ಟನ್ನು ಕೂಡ ನಾವೇನನ್ನು ಕರಿತೀವಿ ಅಂದರೆ ಬಾಡಿ ಆಫ್ ದ ಟೇಬಲ್. ಅರ್ಥ ಆಯ್ತಾ? ನೆಕ್ಸ್ಟ್ ವಿ ಹ್ಯಾವ್ ವಾಟ್? ಸೋರ್ಸ್. ಸೋರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವೇನೇ ಒಂದು ಎಕ್ಸಾಂಪಲ್ ಬರೆದಾಗ ಕೂಡ ಇಲ್ಲಿ ನಮಗೆ ಸೋರ್ಸ್ ಅನ್ನೋದು ತುಂಬಾ ಮುಖ್ಯ. ಎಲ್ಲಿಂದ ನಮಗೆ ಡಾಟಾ ಸಿಕ್ಕಿದೆ? ಎಸ್, ಸೆನ್ಸಸ್ ಆಫ್ ಇಂಡಿಯಾ 2001. 2001ಅಲ್ಲಿ ಸೆನ್ಸಸ್ ಕಂಡಕ್ಟ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಗೌರ್ಮೆಂಟ್. ಸೊ ಅದರಿಂದ ನಮಗೆ ಈ ಡಾಟಾ ಸಿಕ್ಕಿರೋವಂಥದ್ದು ಅಲ್ವಾ. ಓಕೆ, ಟೆಲ್ ಮೀ ಹೌ ಮೆನಿ ಇಯರ್ಸ್ ಒನ್ಸ್ ಡು ಅವರ್ ಗೌರ್ಮೆಂಟ್ ಕಂಡಕ್ಟ್ ಸೆನ್ಸಸ್? ಇಟ್ ಈಸ್ ಒನ್ಸ್ ಇನ್ 10 years ಅಲ್ವಾ. ಎಷ್ಟು ವರ್ಷಕ್ಕೊಂದ್ಸರಿ ಸೆನ್ಸಸ್ ಕಂಡಕ್ಟ್ ಮಾಡ್ತಾರೆ ಇಂಡಿಯಾದಲ್ಲಿ ನಮ್ಮ ಗೌರ್ಮೆಂಟ್ ಅಂದರೆ? ಎಷ್ಟು ವರ್ಷಕ್ಕೊಂದ್ಸರಿ? 10 years ಅಲ್ವಾ. 10 ವರ್ಷಕ್ಕೊಂದ್ಸರಿ ಸೆನ್ಸಸ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಹಾಗಾದ್ರೆ ಇಲ್ಲಿ ಯಾವ ಇಯರ್ ಪ್ರಕಾರ ಸಿಕ್ಕಿದೆ ನಮಗೆ? 2001 ಪ್ರಕಾರ ಈ ಡೀಟೇಲ್ ಸಿಕ್ಕಿದೆ. ಆಯಿತಾ? ನೆಕ್ಸ್ಟ್ ನೋಟ್ ಅಂತ ಬರೆದಿದ್ದೀವಿ ಅಂದರೆ ಇಲ್ಲಿ ಬರೆದಿರೋಂಥ ವ್ಯಾಲ್ಯೂಸನ್ನ ನಾವು ನಿಯರ್ ಬೈ ವ್ಯಾಲ್ಯೂವಿಗೆ, ನಿಯರೆಸ್ಟ್ ವ್ಯಾಲ್ಯೂಗೆ ರೌಂಡ್ ಅಪ್ ಮಾಡಿಕೊಂಡು ಕ್ರೋರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ. ಅರ್ಥ ಆಯ್ತಾ? ಸೊ ಅದನ್ನು ನಾವೇನಂತ ಕರಿತೀವಿ? ನೋಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ಅ ಟೇಬಲ್ ಆ್ಯಂಡ್ ಇಟ್ಸ್ ಪಾರ್ಟ್ಸ್. ಓಕೆ, ಸೊ ಈ ರೀತಿ ನಾವು ಒಂದು ಟೇಬಲ್ನ ಬರೆದ್ಬಿಟ್ಟು ಮೆನ್ಷನ್ ಮಾಡಬೇಕಾಗತ್ತೆ, ಏನು ಡಿಫ್ರೆಂಟ್ ಪಾರ್ಟ್ಸ್ ಅದರಲ್ಲಿ ಏನೇನು ಬರುತ್ತೆ ಅಂತ. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ಈಗ ನಾವು ಇನ್ನೊಂದು ಕಾನ್ಸೆಪ್ಟ್ ಇತ್ತು, ಏನಪ್ಪ ಅಂದರೆ 6 marksiಗೆ ಬರೋವಂಥದ್ದು. ವಾಟ್ ಈಸ್ ಟ್ಯಾಬ್ಯುಲೇಷನ್ ಆಫ್ ಡಾಟಾ ಪಾರ್ಟ್ಸ್ ಆಫ್ ಎ ಟೇಬಲ್ ಅಂತ. ಇಲ್ಲಿ ಜಸ್ಟ್ ನಾನು ಕ್ಯಾಪ್ಷನ್ಸ್ ಅಂದ್ರೇನು, ಸ್ಟಬ್ಸ್ ಅಂದ್ರೇನು ಅಂತ ಓರಲಿ ಹೇಳಿದೆ ಅಲ್ವಾ. ಸೊ ಈಗ ಇನ್ ಡೀಟೇಲ್ ಆಗಿ ಟೇಬಲ್ ನಂಬರ್ ಅಂದ್ರೇನು, ಯಾವ ರೀತಿ ಸೆಂಟೆನ್ಸಲ್ಲಿ ಬರೀಬೇಕು ಅನ್ನೋದನ್ನ ತಿಳ್ಕೊಂಡು. ಓಕೆ,
So what is the first part of a table we came to know? Yes, it is table number ಅಲ್ವಾ. ಸೊ ಈಗ ಏನಂತ ಬರಿಬೋದು ಇಲ್ಲಿ ನಾವು ಅಂದ್ರೆ a good table should have the following parts. Okay, previously we have drawn the table and we have mentioned the parts, isn't it? So now we shall note down what are the different parts that what we have learnt already. Okay, so what is that? What is the first part we came to know? Yes, it is table number, isn't it? Then we came to know that it is also having what? Title. Then what we have? We have what? Column headings, or what is the other term? Captions. You can call it as what? Column heading. Headings, or we can say it as what? Captions ಅಲ್ವಾ. ಸೊ ನೆಕ್ಸ್ಟ್ ಇನ್ನೊಂದೇನಿದೆ ಅಲ್ಲಿ, ರೋ ಹೆಡ್ಡಿಂಗ್ಸ್ ಅಂತ ಹೇಳ್ತೀವಲ್ವಾ, ಆಲ್ಸೋ ನೋನ್ ಆಸ್ ವಾಟ್? ಸ್ಟಬ್ಸ್. ಸೊ ರೋ ಹೆಡ್ಡಿಂಗ್ಸ್ ಅಂತ ಹೇಳ್ಬೋದು, ಇಲ್ಲ ಅದಕ್ಕೆ ನಾವು ಇನ್ನೊಂದು ರೀತಿ ಯಾವ ರೀತಿ ಹೇಳ್ತೀವಿ ಅಂದರೆ ಸ್ಟಬ್ಸ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ವಾಟ್? ಯೂನಿಟ್, or we call it as what? Unit of measurement, or we can have now body of the table. Body of the table. Okay, then we can have unit of measurement. So in the example we came to know that we have expressed the population in which unit? In terms of crores alva. So crore ಅನ್ನೋದೇನಲ್ಲಿ unit of measurement. Okay, then next we have other parts also. So what are the other parts here? Continuation of this. So other part of a table is we have source, then note. Okay, let me write that also. We have source. Okay, then what is the other part here of a table? That is note also. So after writing a table, we have to mention these different 8 parts of a table. ಅಲ್ವಾ, ಟೇಬಲ್ನ ಡ್ರಾ ಮಾಡಿದ್ಮೇಲೆ 8 ಡಿಫ್ರೆಂಟ್ ಪಾರ್ಟ್ಸನ್ನ ಮೆನ್ಷನ್ ಮಾಡಿದ್ದೀವಲ್ಲಿ. ಯಾವುದಾದಪ್ಪ ಅಂದರೆ ಒಂದು ಟೇಬಲ್ ನಂಬರ್, ಟೈಟಲ್, ಕಾಲಮ್ ಹೆಡ್ಡಿಂಗ್ಸ್, ಅದನ್ನು ಇನ್ನೊಂದು ರೀತಿ ಯಾವ ರೀತಿ ಹೇಳ್ತೀವಿ ಅಂದರೆ ಕ್ಯಾಪ್ಷನ್ಸ್ ಅಂತ ಕೂಡ ಹೇಳ್ಬೋದು ಅಲ್ವಾ. ನೆಕ್ಸ್ಟ್ ವಿ ಹ್ಯಾವ್ ರಿಟರ್ನ್ ರೋ ಹೆಡ್ಡಿಂಗ್ಸ್, ಆಲ್ಸೋ ನೋನ್ ಆಸ್ ವಾಟ್? ಸ್ಟಬ್ಸ್. ದೆನ್ ವಿ ಹ್ಯಾವ್ ರಿಟರ್ನ್ ಬಾಡಿ ಆಫ್ ದ ಟೇಬಲ್. ದೆನ್ ಯೂನಿಟ್ ಆಫ್ ಮೆಷರ್ಮೆಂಟ್. ಯೂನಿಟ್ ಆಫ್ ಮೆಷರ್ಮೆಂಟ್ ಅಂದರೆ ಏನು? ನಾವು ಪ್ರೀವಿಯಸ್ ಎಕ್ಸಾಂಪಲಲ್ಲಿ ನೋಡಿದ್ವಿ, ಪಾಪ್ಯುಲೇಷನ್ ಬರೆದಿದ್ವಿ ಅಲ್ವಾ, ದಟ್ ಈಸ್ ನಂಬರ್ ಆಫ್ ವರ್ಕರ್ಸ್, ನಂಬರ್ ಆಫ್ ನಾನ್ ವರ್ಕರ್ಸ್ ಇನ್ ರೂರಲ್ ಏರಿಯಾ, ದೆನ್ ನಂಬರ್ ಆಫ್ ವರ್ಕರ್ಸ್ ಆ್ಯಂಡ್ ನಾನ್ ವರ್ಕರ್ಸ್ ಇನ್ ರೂರಲ್ ಆ್ಯಂಡ್ ಅರ್ಬನ್ ಏರಿಯಾ. ಸೊ ಈಗ ಅಕಾರ್ಡಿಂಗ್ ಟು ಜೆಂಡರ್ ತೊಗೊಂಡ್ರೆ ನಂಬರ್ ಆಫ್ ಮೇಲ್ ವರ್ಕರ್ಸ್ ಇನ್ ರೂರಲ್ ಏರಿಯಾ, ನಂಬರ್ ಆಫ್ ಫೀಮೇಲ್ ವರ್ಕರ್ಸ್ ಇನ್ ರೂರಲ್ ಏರಿಯಾ, ದೆನ್ total number of workers in rural area, means by adding both male and female we have expressed that values there, isn't it, in terms of crores. Next ನಾವು ಇನ್ನೊಂದು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ ಅಂದರೆ ಅಕಾರ್ಡಿಂಗ್ ಟು ಲೊಕೇಶನ್ ತೊಗೊಂಡಾಗ ಅರ್ಬನ್ ಏರಿಯಾ, ರೂರಲ್ ಆದಮೇಲೆ ನೆಕ್ಸ್ಟ್ ಅರ್ಬನ್ ಏರಿಯಾ ತೊಗೊಂಡ್ವಿ ಅಲ್ವಾ. ಸೊ ಅಲ್ಲಿ ಅರ್ಬನ್ ಏರಿಯಾದಲ್ಲಿ ತೊಗೊಂಡಾಗ ಅಲ್ಲಿ ಕೂಡ ಏನು ಮಾಡಿದ್ವಿ ನಾವು? ನಂಬರ್ ಆಫ್ ಮೇಲ್ ನಾನ್ ವರ್ಕರ್ಸ್ ಮತ್ತು ನಂಬರ್ ಆಫ್ ಮೇಲ್ ವರ್ಕರ್ಸ್, ದೆನ್ ನಂಬರ್ ಆಫ್ ಫೀಮೇಲ್ ವರ್ಕರ್ಸ್, ನಂಬರ್ ಆಫ್ ಫೀಮೇಲ್ ನಾನ್ ವರ್ಕರ್ಸ್.
ಹೌದಾನೆ. ಹಾಗಾದರೆ ಅರ್ಬನ್ ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೆ ವರ್ಕರ್ಸು ಮತ್ತು ನಾನ್ ವರ್ಕರ್ಸ್, ಅಂದರೆ ವಾಟ್ ಈಸ್ ದ ಟೋಟಲ್ ಪಾಪ್ಯುಲೇಷನ್ ದೇರ್ ಅನ್ನೋದು ಕೂಡ ನಾವು ಅದು ಎರಡನ್ನೂ ಆ್ಯಡ್ ಮಾಡಿದಾಗ ನಮಗೆ ಸಿಕ್ಕಿದೆ, ವರ್ಕರ್ಸ್ ಮತ್ತು ನಾನ್ ವರ್ಕರ್ಸ್ ಪಾಪ್ಯುಲೇಷನ್ ಸೈಜ್ ಅಲ್ವಾ. ಸೊ ಅದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಿದ್ವಿ, ಅಲ್ಲಿ ಕ್ರೋರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ, ಹೌದಾನೆ. ನೆಕ್ಸ್ಟ್ ವಿ ಹ್ಯಾವ್ ಬಾಡಿ ಆಫ್ ದ ಟೇಬಲ್, ಅಂದರೆ ಇದಿಷ್ಟು ಟೇಬಲ್ನ ನೀವು ಏನು ಬರೆದಿದ್ರಿ, ಡಿಫ್ರೆಂಟ್ ಪಾರ್ಟ್ಸನ್ನು ಬರೆದ್ಬಿಟ್ಟು ವ್ಯಾಲ್ಯೂಸ್ನ ಅದೆಲ್ಲ ನಾವು ಒಟ್ಟಿಗೆ ಕನ್ಸಿಡರ್ ಮಾಡಿದಾಗ ಏನಾಗುತ್ತದು ಬಾಡಿ ಆಫ್ ದ ಟೇಬಲ್ ಅಂತ ಹೇಳಿದ್ವಿ. ನೆಕ್ಸ್ಟ್ ಯೂನಿಟ್ ಆಫ್ ಮೆಜರ್ಮೆಂಟ್ ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್. ನಾವಿಲ್ಲಿ ಪಾಪ್ಯುಲೇಷನ್ ನಂಬರ್ ಆಫ್ ವರ್ಕರ್ಸ್ ಇರ್ಬೋದು, ನಂಬರ್ ಆಫ್ ನಾನ್ ವರ್ಕರ್ಸ್ ಇರ್ಬೋದು, ಅರ್ಬನ್ ಏರಿಯಾದಲ್ಲಿರ್ಬೋದು, ರೂರಲ್ ಏರಿಯಾದಲ್ಲಿರ್ಬೋದು, ಯಾವುದೇ ತೊಗೊಂಡ್ರು ಕೂಡ ನಾವು ಯಾವ ಯೂನಿಟಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ, ಕ್ರೋರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ ನಮ್ಮ ಎಕ್ಸಾಂಪಲಲ್ಲಿ, ಹೌದಾನೆ. ಸೊ ಇನ್ ಟರ್ಮ್ಸ್ ಆಫ್ ಕ್ರೋರ್ಸ್ ವಿ ಹ್ಯಾವ್ ವಾಟ್ ಈಸ್ ದ ಯೂನಿಟ್ ಹಿಯರ್, ಕ್ರೋರ್. ಸೊ ವಿ ಹ್ಯಾವ್ ಎಕ್ಸ್ಪ್ರೆಸ್ ದ ಪಾಪ್ಯುಲೇಷನ್ ಹಿಯರ್, isn't it? ಇದರಲ್ಲಿ ನಮಗೆ ಜೆಂಡರ್ ಬೇಸಿಸ್ ಮೇಲೆ ಮತ್ತು ಲೊಕೇಶನ್ ಬೇಸಿಸ್ ಮೇಲೆ ಎಕ್ಸ್ಪ್ರೆಸ್ ಮಾಡಿದ್ವಿ ಅಲ್ವಾ. ಸೊ ಜೆಂಡರ್ ತಗೊಂಡಾಗ ಇಲ್ಲಿ ನಾವೇನು ಮಾಡಿದ್ವಿ, ಒಂದು ಮೇಲ್ ಕ್ಯಾಟಗರಿ, ಇನ್ನೊಂದು ಫೀಮೇಲ್ ಕ್ಯಾಟಗರಿ ಆಗಿ ಕ್ಲಾಸಿಫೈ ಮಾಡ್ಕೊಂಡ್ವಿ. ಲೊಕೇಶನ್ ತಗೊಂಡ್ರೆ ಯಾವ ರೀತಿ ಮಾಡಿದ್ವಿ, ಒಂದು ರೂರಲ್ ಏರಿಯಾ, ಇನ್ನೊಂದು ಅರ್ಬನ್ ಏರಿಯಾ ಆಗಿಬಿಟ್ಟು ಕ್ಲಾಸಿಫೈ ಮಾಡಿದ್ವಿ ಅಲ್ವಾ. ನೆಕ್ಸ್ಟ್ ಸೋರ್ಸ್ ಅಂತಿದೆ. ಸೊ ಸೋರ್ಸ್ ತೊಗೊಂಡ್ರೆ ಏನು, ಆ ಟೇಬಲ್ ಡ್ರಾ ಮಾಡಲಿಕ್ಕೆ ನಮಗೆ ಆ ಡೀಟೇಲ್ಸ್ ಅಥವಾ ಆ ಡಾಟಾ ಎಲ್ಲಿಂದ ಸಿಕ್ಕಿದೆ, ಫ್ರಮ್ ವೇರ್ ಡಿಡ್ ಐ ಗೆಟ್ ದ್ಯಾಟ್ ಡೀಟೇಲ್ ಆರ್ ಡಾಟಾ, ಎಸ್ ಇಟ್ ಈಸ್ ಅಕಾರ್ಡಿಂಗ್ ಟು ಸೆನ್ಸಸ್ ಆಫ್ ಇಂಡಿಯಾ 2001. ಸೊ ಹಂಗಾಗಿ ಇಲ್ಲಿ ಸೋರ್ಸಲ್ಲಿ ಅದನ್ನು ಬರೆದಿದ್ವಿ, ಏನು, ಸೆನ್ಸಸ್ ಆಫ್ ಇಂಡಿಯಾ 2001. ನೆಕ್ಸ್ಟ್ ನೋಟ್ ಅಂದರೆ ಅಲ್ಲಿ ಏನಪ್ಪ ಅಂದರೆ, ಸೊ ದ